ಎಲ್ರಿಗೂ ನಮಸ್ಕಾರ. ನಾವೆಲ್ಲರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಆ ಊರ ಹೆಸರು ಕೊಟ್ಟೂರು. ಅಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಅದನ್ನು ನೋಡೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಹೋಗೋಕ್ಕೂ ಮುಂಚೆ ಆನ್ ದ ವೇಯಲ್ಲಿ ಹೋಟೆಲಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀವಿ. ಕೊಟ್ಟೂರಲ್ಲಿ ಮಂಡಕ್ಕಿ ಮೆಣಸಿನ್ಕಾಯಿ ತುಂಬ ಫೇಮಸ್. ನೀವ್ಯಾರಾದರೂ ಕೊಟ್ಟೂರಿಗೆ ಹೋಗ್ತಾ ಇದ್ದರೆ ಕೊಟ್ಟೂರಲ್ಲಿ ಒಂದು ಸಲ ಮಂಡಕ್ಕಿ ಮೆಣಸಿನ್ಕಾಯಿನ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಿತ್ಕೋಬೇಕಾ ನೀನು? ಬಿಡೋದ ನೀನು ಹಾಡೋಣ. ಮೈಕ್ ಇಟ್ಕೋ, ಕೈಯಲ್ಲಿ ಮೈಕ್ ಇಟ್ಕೋ. ನಗತಾ ನಗತಾ ಬಾಳು ನೀನು. ಮುಂದೆ ನಗುತ್ತಾ ನಗುತ್ತಾ ನಾನು ವರ್ಷ. ಇದು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ದೇವಸ್ಥಾನ ಕೊಟ್ಟೂರು. ಆಗಿನ ಕಾಲದ ದೇವಸ್ಥಾನದ ಕಟ್ಟಡದ ಶೈಲಿನೇ ಬೇರೆ ಥರ, ತುಂಬ ಚೆನ್ನಾಗಿದೆ ನೋಡಿ. ಕೆಲವರಿಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರಲ್ಲ, ಅಥವಾ ಗೊತ್ತಿದ್ರೂ ಕೆಲವರಿಗೆ ಹೋಗೋಕ್ಕಾಗಿರಲ್ಲ. ಅಂಥವರು ಆರಾಮಾಗಿ ದೇವರ ದರ್ಶನ ಮಾಡಲಿ ಅಂತ ಸ್ವಲ್ಪ ಹೊತ್ತು ದೇವರನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ಬರೋ ತಿಂಗಳು ಅಂದರೆ ಫೆಬ್ರವರಿ 22ನೇ ತಾರೀಕು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ಮಹಾರಥೋತ್ಸವ ನಡೆಯುತ್ತೆ. ಹೊರಗಡೆ ಎಷ್ಟೇ ಬಿಸಿಲಿದ್ರೂ ದೇವಸ್ಥಾನದ ಒಳಗಡೆಗೆ ತುಂಬ ತಂಪಿರುತ್ತೆ. ಈ ದೇವಸ್ಥಾನದ ಬಲಗಡೆಗೆ ಶ್ರೀ ಚೌಡೇಶ್ವರಿ ಅಮ್ಮನ ದೇವಸ್ಥಾನ ಇದೆ. ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಂದೇ ಸೆಕೆಂಡ್. ದೇವಸ್ಥಾನದ ಹೊರಗಡೆಗೆ ನಮಗೆ ಹಣ್ಣು, ಕಾಯಿ, ಹೂವು, ಹಾಗೆ ಚಿಕ್ಕ ಮಕ್ಕಳ ಆಟ ಸಾಮಾನು ಇಟ್ಟಿರ್ತಾರೆ. ಹಾಗೆ ವಿಭೂತಿನ ಈಗ ನೀವು ನೋಡ್ತಾ ಇರೋದು ವಿಭೂತಿ. ಕೊಟ್ಟೂರಲ್ಲಿ ವಿಭೂತಿ 100% ಪ್ಯೂರ್. ಇಲ್ಲಿ ಸಿಗೋ ಈ ವಿಭೂತಿ ತುಂಬ ಚೆನ್ನಾಗಿರುತ್ತೆ. ನೀವು ಯಾರಾದರೂ ಬೇರೆ ಕಡೆ ಪರ್ಚೇಸ್ ಮಾಡಿ ಆ ವಿಭೂತಿ ಚೆನ್ನಾಗಿಲ್ಲ ಅಂತ ಏನಾದರೂ ಕಂಪ್ಲೇಂಟ್ಸ್ಗಳು ಇದ್ದರೆ ಅವರು ದಯವಿಟ್ಟು ಕೊಟ್ಟೂರಲ್ಲಿ ಒಂದು ಸಲ ವಿಭೂತಿನ ಪರ್ಚೇಸ್ ಮಾಡಿ ನೋಡಿ. ಯಾಕೆ ಅಂದರೆ ಇದು ಶುದ್ಧ ವಿಭೂತಿ. ನಾವು ಪ್ರತಿ ಸರಿ ಕೊಟ್ಟೂರಿಗೆ ಹೋದಾಗ ಅಲ್ಲಿ ವಿಭೂತಿ ಪರ್ಚೇಸ್ ಮಾಡ್ತೀವಿ. ಕೊಟ್ಟೂರಲ್ಲಿ 3 ಮಠ ಇದೆ. ನಾನು ಇಷ್ಟೊತ್ತು ತೋರಿಸಿದ್ದು ದೊಡ್ಡ ಮಠ. ಈಗ ತೋರಿಸ್ತಾ ಇರೋದು ಗಚ್ಚಿನ ಮಠ. ಈ ಗಚ್ಚಿನ ಮಠದಲ್ಲಿ ಒಂದು ವಿಶೇಷತೆ ಇದೆ, ಏನು ಅಂತ ಹೇಳ್ತೀನಿ ಬನ್ನಿ. ಈ ಮಠದಲ್ಲಿ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯವರು
ಜೀವಂತ ಸಮಾಧಿಯಾಗಿದ್ದಾರೆ. ಈಗ ನೀವೇನು ನೋಡ್ತಾ ಇದ್ದೀರಾ, ಇದೇ ಜಾಗದಲ್ಲಿ ಅವರು ಜೀವಂತ ಸಮಾಧಿಯಾಗಿ ಹೋಗಿರೋದು. ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಜಾಗ ಮಾಡಿ ಆ ಥರ ಮಾಡಿ ಬರೆದು ಹಾಕಿದ್ದಾರೆ. ಇದು ಕೊಟ್ಟೂರೇಶ್ವರ ಸ್ವಾಮಿ ಗಚ್ಚಿನ ಮಠ. ಇಲ್ಲಿದು ಇನ್ನೊಂದು ವಿಶೇಷತೆ ಏನು ಅಂದರೆ, ಈಗ ನಿಮಗೆ ಕಾಣಿಸ್ತಾ ಇರೋವಂತಹ ಮಣಿ ಮಂಚನ ಮೊಘಲ್ ಚಕ್ರವರ್ತಿ ಅಕ್ಬರ್ ಅವರು ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ಅವರಿಗೆ ಅರ್ಪಿಸಿರೋದು. ಇವಾಗ ನಾವು ಹೋಗ್ತಾ ಇರೋದು ತೊಟ್ಟಿಲು ಮಠ. ಯಾವುದೋ ಕಾರ್ಯಕ್ರಮ ಇದೆ, ಅದಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಮಕ್ಕಳು ಆಗದೆ ಇರೋರು ಇಲ್ಲಿ ಬಂದು ನಡ್ಕೊಳ್ಳೋದ್ರಿಂದ ಅವರಿಗೆ ಮಕ್ಕಳು ಆಗತ್ತೆ ಅನ್ನೋ ಮಾತು ಕೂಡ ಇದೆ. ಇಲ್ಲಿ ₹1 ಕಾಯಿನ್ ಹಾಕಿ ತೊಟ್ಲು ತೂಗ್ತಾರೆ, ಒಳ್ಳೇದಾಗತ್ತೆ ಅಂತ. ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿ ತೊಟ್ಟಿಲು ಮಠ. ದೊಡ್ಡ ಮಠ, ಗಚ್ಚಿನ ಮಠ ಹಾಗೆ ತೊಟ್ಟಿಲು ಮಠ ದರ್ಶನ ಮಾಡಿಕೊಂಡು ವಾಪಸ್ ಊರಿಗೆ ಹೋಗುವಾಗ ರಸ್ತೆಯಲ್ಲಿ ನಮಗೆ ಈ ರೀತಿ ಉತ್ರಾಣಿ ಕಡ್ಡಿ ಗಿಡ ಸಿಕ್ತು. ಉತ್ರಾಣಿ ಕಡ್ಡಿನ ನಾವು ಎಸ್ಪೆಷಲಿ ಶಿವರಾತ್ರಿ ದಿನ ಉತ್ರಾಣಿ ಕಡ್ಡಿಯಿಂದ ತುಪ್ಪದ ದೀಪ ಬೆಳಗ್ತೀವಿ. ಅದಕ್ಕೆ ಅಮ್ಮ ಹರ್ಕೊಳ್ತಾ ಇದ್ದಾರೆ. ಹಾಗೆ ಮನೆಗೆ ಹೋಗ್ತಾ ನಾವು ದಾವಣಗೆರೆ ಬೆಣ್ಣೆ ದೋಸೆ ತಿಂದ್ವಿ. ತುಂಬ ಚೆನ್ನಾಗಿತ್ತು, ನೀವು ಕೂಡ ಟ್ರೈ ಮಾಡಿ. ಬರ್ರಿ ಹಾಕ್ತೀನಿ ಬರ್ರಿ. ಏ ಲುನಾ ಸರಿ ಬಿಡ್ರಿ. ಸಿದ್ಧಾರ್ಥನಿಗೆ ಕರೆ ಬೇರೆ ಆಟ ಅವ್ರನ್ನ ಕರೆದ್ರೆ ಅವರೇ ಹೋಗಿ बड़ा चटनी को के बाद ಯಾವ್ಯಾವ ಊರಿನಲ್ಲಿ ಏನೇನು ಫೇಮಸ್ ಇರುತ್ತೆ ಆದಷ್ಟು ಅದನ್ನ ತಿನ್ನೋಕ್ಕೆ ಟ್ರೈ ಮಾಡಿ. ಕೊಟ್ಟೂರ್ಗೆ ಹೋಗದೇ ಇರೋರು ಕೊಟ್ಟೂರ್ಗೆ ಹೋಗಿ ಬನ್ನಿ. ನಿಮ್ಮ ಕಷ್ಟಗಳೆಲ್ಲ ಕಳೆದು ಒಳ್ಳೆಯದಾಗಲಿ ಅಂತ ವಿಶ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.